ನಮಸ್ಕಾರ. ಶ್ರೀನಿಧಿ ಕನ್ನಡ ವೀಕ್ಷಕರಿಗೆ ಕರ್ಣ ಧಾರಾವಾಹಿಯ ವಿಶ್ಲೇಷಣೆಗೆ ಸ್ವಾಗತ. ಕಳೆದ ಸಂಚಿಕೆಗಳಲ್ಲಿ ಆ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದ ಘಟನೆ ಇದೆಯಲ್ಲ, ಹೌದು, ಸಂಜು ಗ್ಯಾಂಗ್ ಹಾಕಿದ ಬ್ಯಾನರ್ ನಿಧೀಕರಣ ಲವಿ ಡವಿ ಅಂತ ಅದು ದೊಡ್ಡ ಗಲಾಟೆನೇ ಮಾಡಿತ್ತು. ಆದ್ರಿಂದ ಪಾಪ ನಿಧಿಗೆ ಎಷ್ಟು ಅವಮಾನ ಆಯಿತು. ಕಾಲೇಜಿನ ಡೈರೆಕ್ಟರ್ ಅಂದ್ರೆ ಕರ್ಣನ ಅತ್ತೆನೇ ಎಲ್ಲರ ಮುಂದೆ ಎಲ್ಲರ ಮುಂದೆ ಕಪಾಳಕ್ಕೆ ಹೊಡೆದು ಅವಮಾನಿಸಿದ ನಿಜಕ್ಕೂ ಅತಿಯಾಗಿತ್ತು. ಅದು ಒಬ್ಬ ಟಾಪರ್ ವಿದ್ಯಾರ್ಥಿನಿಗೆ. ನಿಜ. ಅಲ್ಲಿನ ಕಥೆ ಈಗ ಸಂಚಿಕೆ 17ಕ್ಕೆ ಬಂದಿದೆ. ಹಾ, ಇಲ್ಲಿ ಇನ್ನೂ ತುಂಬಾ ಎಮೋಷನಲ್ ಗ್ರಾಮ ಇದೆ ಅಲ್ವಾ? ಖಂಡಿತವಾಗಿಯೂ. ಸಂಚಿಕೆ 17 ಶುರುವಾಗೋದೇ ಒಂಥರ ಚಳಿ ಹುಟ್ಟಿಸುವ ಫೋನ್ ಕಾಲ್ನಿಂದ. ಹೌದಾ? ಯಾರ ಕಾಲ್ ಅದು? ಕರ್ಣನ ತಂದೆ. ಅವರು ನಿಧಿಗೆ ಫೋನ್ ಮಾಡಿ ತುಂಬಾ ಕೋಲ್ಡ್ ಆಗಿ ವಾರ್ನ್ ಮಾಡ್ತಾರೆ. ಓ, ಅವರಾ? ಏನಂತ ಹೇಳ್ತಾರೆ? ಅವ್ರ ಮಾತುಗಳು ಕೇಳಿದ್ರೆ, ಅಂದ್ರೆ ಇದನ್ನ ವಾರ್ನಿಂಗ್ ಆದ್ರೂ ಅನ್ಕೋ, ಕಿವಿ ಮಾತಂತಾದ್ರೂ ಅನ್ಕೋ. ಅಯ್ಯೋ, ಇನ್ನು ಮುಂದೆ ಕರ್ಣ ಜೊತೆ ಕಾಣಿಸ್ಕೊಂಡಿಯೋ, ನಾಳೆ ದಿನ ಅಕ್ಕ ಅಜ್ಜಿ ಜೊತೆ ನಿನ್ ಜೀವನನೇ ನಡಬಿದಿಗೆ ತಂದ್ಕೋತೀಯ. ಸೀದಾ ಸಾದಾ ಬೆದರಿಕೆ. ಅಬ್ಬಾ, ಇಷ್ಟು ಡೈರೆಕ್ಟ್ ಆಗಿನಾ? ಹೌದು. ಅಂದ್ರೆ ಅವಳ ಫ್ಯಾಮಿಲಿನೂ ಎಳೆದು ತರ್ತಾರೆ. ಹೌದು. ಅಷ್ಟೇ ಅಲ್ಲ, ಅವಳ ಪ್ರೀತಿನೇ ಸುಳ್ಳು ಅಂತಾರೆ. ಅವಳು ದುಡ್ಡಿಗೋಸ್ಕರ ಕರ್ಣನ ಶ್ರೀಮಂತಿಕೆ ನೋಡಿ ಅವರನ್ನ ಬಲೆಗೆ ಹಾಕೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಆರೋಪ ಮಾಡ್ತಾರೆ. ಅಂದ್ರೆ ಅವಳ ಕ್ಯಾರೆಕ್ಟರ್ ಮೇಲೇನೆ ಆಪಾದನೆನಾ? ಎಕ್ಸಾಕ್ಟ್ಲಿ. ಕರ್ಣನಂತ ಶ್ರೀಮಂತ ಹುಡುಗರಿಂದ ನುಳ್ಕೊಂಡು ಓಡಾಡೋದು, ನಗ್ತಾ ಮಾತಾಡಿ ಬಲೆಗೆ ಹಾಕೊಳ್ಳೋದು, ಈ ಥರ ಮಾತುಗಳೆಲ್ಲ ಹೇಳ್ತಾರೆ. ಇದು ಕೇಳಿ ನಿಧಿಗೆ ಎಷ್ಟು ನೋವಾಗಿರ್ಬೇಡ. ಖಂಡಿತ ತುಂಬಾ ಹರ್ಟ್ ಆಗಿರುತ್ತೆ ಪಾಪ. ಆ ಫೋನ್ ಕಾಲ್ ಆದ್ಮೇಲೆ ನಿಧಿ ನಿಜಕ್ಕೂ ಕುಸಿದು ಹೋಗ್ತಾಳೆ. ಒಬ್ಬಳೇ ಕೂತು ಅಳ್ತಾ, ಇಲ್ಲ ನಾನು ದುಡ್ಡು ನೋಡಿ ಪ್ರೀತಿ ಮಾಡಿಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾಳೆ. ಆ ನೋವು, ಆ ಅಸಹಾಯಕತೆ, ಅದು ತುಂಬಾನೇ ಕಷ್ಟದ ಪರಿಸ್ಥಿತಿ. ಆದರೆ ಆಮೇಲೆ ಆ ನೋವಿನಲ್ಲಿ ಅವಳೊಂದು ಸ್ಟ್ರಾಂಗ್ ನಿರ್ಧಾರಕ್ಕೆ ಬರ್ತಾಳೆ. ಹೌದು, ತಕ್ಷಣ ಗಟ್ಟಿ ಆಗ್ತಾಳೆ. ಇನ್ಮೇಲಿಂದ ನಾನು ಕರ್ಣ ಸರ್ನ ಮಾತಾಡ್ಸಲ್ಲ, ಅವರಿಂದ ನಾನು ತುಂಬಾ ದೂರ ಇರ್ತೀನಿ ಅಂತ ಡಿಸೈಡ್ ಮಾಡ್ತಾಳೆ. ಅಷ್ಟೇ ಅಲ್ಲ ಗೊತ್ತಾ, ಅವಳ ಅಕ್ಕನ ಮದುವೆಗೆ ಹೆಲ್ಪ್ ಬೇಕಾಗಿದ್ರೂ ಯಾವುದೇ ಕಾರಣಕ್ಕೂ ಅವರಿಂದ ಹೆಲ್ಪ್ ತಗೋಬಾರ್ದು ಅಂತ ನಿರ್ಧರಿಸ್ತಾಳೆ. ವಾವ್, ಅಷ್ಟು ಸ್ವಾಭಿಮಾನನಾ? ಇದು ಅವಳ ಕ್ಯಾರೆಕ್ಟರ್ ಸ್ಟ್ರೆಂತ್ ತೋರಿಸುತ್ತೆ. ನಿಜ. ಆದ್ರೆ ಕಥೆಯಲ್ಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಓ, ಏನದು? ನಿಧಿ ಈ ತರ ಎಲ್ಲ ಡಿಸೈಡ್ ಮಾಡಿ ಮಾನಸಿಕವಾಗಿ ಕರ್ಣನಿಂದ ದೂರ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೇನೆ ಡೋರ್ ಬೆಲ್ ಆಗುತ್ತೆ. ಹೌದಾ? ಯಾರು ಬಂದಿರ್ಬೋದು? ಅವಳು ಹೋಗಿ ಬಾಗ್ಲು ತೆಗಿತಾಳೆ. ನೋಡಿದ್ರೆ ಎದುರಿಗೆ ನಿಂತಿರೋದು ಸ್ವತಃ ಕರ್ಣ. ಓ ಮೈ ಗಾಡ್, ಇದು ಸಖತ್ ಸಸ್ಪೆನ್ಸ್ ಅಲ್ವಾ? ಈಗೇನ್ ಮಾಡ್ತಾಳೆ ನಿಧಿ? ಅದೇ ಪ್ರಶ್ನೆ. ಒಂದು ಕಡೆ ಕರ್ಣನ ತಂದೆಯ ಬೆದರಿಕೆ, ಇನ್ನೊಂದ್ ಕಡೆ ತಾನು ಪ್ರೀತಿಸೋ ಹುಡುಗನೇ ಬಾಗಲಲ್ಲಿ. ಆ ಕ್ಷಣದಲ್ಲಿ ಅವಳ ಮನಸ್ಥಿತಿ ಉಫ್. ನಿಜಕ್ಕೂ ಇಕ್ಕಟ್ಟಿನ ಪರಿಸ್ಥಿತಿ. ಒಂದ್ ಕಡೆ ತಾನು ತಗೊಂಡ ನಿರ್ಧಾರ, ಇನ್ನೊಂದ್ ಕಡೆ ಕರ್ಣನ ಅನಿರೀಕ್ಷಿತ ಭೇಟಿ. ಏನ್ ಮಾತಾಡ್ತಾಳೋ, ಏನ್ ಮಾಡ್ತಾಳೋ? ಇಲ್ಲಿ ನಿಧಿಯ ಸಂಘರ್ಷ ಒಂದೆಡೆಯಾದ್ರೆ ಕರ್ಣನ ಕಥೆನೂ ಇದೆ. ಅವನ ಒಳಗಿನ ಹೋರಾಟನೂ ನಾವು ಮರಿಬಾರ್ದು. ಹೌದು ಹೌದು, ಕರ್ಣನ ಪರಿಸ್ಥಿತಿನೂ ಏನೂ ಕಮ್ಮಿ ಇಲ್ಲ. ಅವನ ತಂದೆ, ಆ ದಬ್ಬಾಳಿಕೆಯ ತಂದೆ ಮದುವೆಯೇ ಆಗಲ್ಲ ಅಂತ ಕಾಂಟ್ರಾಕ್ಟ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಹಾಗಿದ್ಯಾ? ಇನ್ನೊಂದು ಕಡೆ ನಿಧಿ ಮೇಲೆ ಅವನಿಗೆ ತಿಳಿದೇ ಶುರುವಾಗ್ತಿರೋ ಫೀಲಿಂಗ್ಸ್. ಇವೆರಡರ ಮಧ್ಯೆ ಅವನು ಸಿಲುಕಿದ್ದಾನೆ. ಅವನ ಫ್ಯಾಮಿಲಿ ಡೈನಾಮಿಕ್ಸ್ ಕೂಡ ತುಂಬಾ ಕಾಂಪ್ಲೆಕ್ಸ್ ಅಲ್ವಾ? ಮಲತಂದೆ, ಮಲ ಸಹೋದರ, ಆ ಅತ್ತೆ ಬೇರೆ. ಹೌದು, ತಾತನ ಆಸ್ತಿ ತನಗ್ ಬಂದಿದೆ ಅನ್ನೋ ಕಾರಣಕ್ಕೆ ಮಲತಂದೆ ದ್ವೇಷ ಮಾಡ್ತಾರೆ. ಮಲ ಸಹೋದರನಿಗೆ ಅಸೂಯೆ, ಅತ್ತೆ ಅಂತೂ ಕುತಂತ್ರಿ. ಇಡೀ ವಾತಾವರಣವೇ ನೆಗೆಟಿವ್ ಆಗಿದೆ ಅವನ ಸುತ್ತ. ಇಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಸಪೋರ್ಟ್ ಯಾರು? ಅಜ್ಜಿ, ಮಲತಾಯಿ ಇದಾರಲ್ವಾ? ಹೌದು, ಅವರ ಸಪೋರ್ಟ್ ಇದೆ. ಬಹುಶಃ ನಿಧಿಯ ಸೈಲೆಂಟ್ ಸಪೋರ್ಟ್ ಕೂಡ ಅವನಿಗೆ ಗೊತ್ತಿಲ್ಲದೆ ಅವನು ಶಕ್ತಿ ಕೊಡ್ತಿರ್ಬೋದು. ಆದ್ರೆ ಈ ಸಣ್ಣ ಸಪೋರ್ಟ್ ಅವನ ತಂದೆಯ ಪವರ್ ಮುಂದೆ ನಿಲ್ಲುತ್ತಾ ಅನ್ನೋದು ಪ್ರಶ್ನೆ. ಖಂಡಿತ. ಈ ಸಂಚಿಕೆ ಒಂದ್ ಕಡೆ ನಿಧಿಯ ಒಳಗಿನ ಶಕ್ತಿ, ಆ ಸ್ವಾಭಿಮಾನ, ನೋವಿನಲ್ಲೂ ಗಟ್ಟಿಯಾಗಿ ನಿಲ್ಲೋ ಪ್ರಯತ್ನ. ಇನ್ನೊಂದ್ ಕಡೆ ಇಷ್ಟೆಲ್ಲಾ ಒತ್ತಡದ ನಡುವೆ ಕರ್ಣನ ಮೌನವಾದ ಸಂಕಟ, ಅವನ ಅಸಹಾಯಕತೆ, ಇದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದೆ. ಹೌದು, ಎರಡೂ ಪಾತ್ರಗಳ ಡೆಪ್ತ್ ಗೊತ್ತಾಗುತ್ತೆ. ಹಾಗಾದ್ರೆ ಮುಂದೆ ಕರ್ಣ ಈಗ ಬಂದಿದ್ದಾನಲ್ಲ, ತನ್ನ ಮನಸ್ಸಲ್ಲಿರೋದನ್ನ ಹೇಳ್ತಾನ ನಿಧಿಗೆ? ಅದು ದೊಡ್ಡ ಪ್ರಶ್ನೆ. ತನ್ನ ಫೀಲಿಂಗ್ಸ್ ಹೇಳೋ ಧೈರ್ಯ ಮಾಡ್ತಾನಾ, ಅಥವಾ ಈ ಫ್ಯಾಮಿಲಿ ಪ್ರೆಷರ್, ಆ ಕಾಂಟ್ರಾಕ್ಟ್, ಇವೆಲ್ಲದರ ನೆರಳು ಈ ಮೊಳಕೆ ಒಡೆಯೋ ಪ್ರೀತಿನ ಶುರುವಾಗೋ ಮುಂಚೆನೇ ಮುಗಿಸ್ಬಿಡುತ್ತಾ? ತುಂಬಾ ಕ್ಯೂರಿಯಾಸಿಟಿ ಇದೆ. ಕಥೆ ಒಂದು ಅನಿರೀಕ್ಷಿತ ತಿರುವು ಪಡೆಯೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಆ ತಿರುವು ಕರ್ಣ ನಿಧಿಯನ್ನ ಹತ್ರ ತರುತ್ತೋ ಅಥವಾ ದೂರನೇ ಮಾಡ್ಬಿಡುತ್ತೋ? ಕಾದು ನೋಗಬೇಕು. ಖಂಡಿತವಾಗಿಯೂ ಮುಂದಿನ ಸಂಚಿಕೆಗಳು ಬಹಳ ರೋಚಕವಾಗಿರುತ್ತೆ.